ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗಂಗಾ. ನನ್ನ ಚಾನಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ನೀವು ಹೊಸದಾಗಿ ತಾಯಿ ಆಗಿದ್ದೀರೇನು ಅಂದ್ರೆ ಫಸ್ಟ್ ಟೈಮ್ ಮಾಮ್ ಆಗಿದ್ದೀರೇನು ಆಗಿದ್ರಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ಯಾಕಂತಂದ್ರೆ ನಾವು ಫಸ್ಟ್ ಟೈಮ್ ಮಾಮ್ ಆದಾಗ ಅಂದ್ರೆ ಹೊಸದಾಗಿ ಇದೇ ಫಸ್ಟ್ ಟೈಮ್ ತಾಯಿ ಆದಾಗ ನಮ್ಮ ಮಗುವಿನ ಆರೈಕೆ ಬಗ್ಗೆ ಭಾಳ ಕಾಳಜಿ ವಹಿಸ್ಕೊತೀವಿ. ಅಂದ್ರೆ ಅದಕ್ಕೆ ಫೀಡಿಂಗ್ ಮಾಡೋದ್ರ ಹಿಡ್ಕೊಂಡು ವೇಟ್ ಗೇನ್ ಎಲ್ಲ ಕರೆಕ್ಟ್ ಆಗ್ಲತ್ತದ ಇಲ್ಲೋ ಅನ್ನೋದ್ರ ಬಗ್ಗೆ ಆಗಿರ್ಬಹುದು, ಅಥವಾ ಬೆಳವಣಿಗೆ ಎಲ್ಲ ಕರೆಕ್ಟ್ ಆಗ್ಲತ್ತದೋ ಇಲ್ಲೋ ಈ ಥರದ್ದೆಲ್ಲ ನಾವು ಯೋಚನೆ ಮಾಡ್ತಿರ್ತೀವಿ. ಒಂದೊಂದ್ಸಲ ಏನಾಗ್ತದಂದ್ರೆ ಮಗುವಿಗೆ ಕರೆಕ್ಟಾಗಿ ಫೀಡಿಂಗ್ ಮಾಡಿದ್ರು ಕೂಡ ಸುಮ್ಮನೆ ಅಳ್ತಾವ ಮಕ್ಕಳು. ಯಾಕೆ ಅಳತ್ತದಂತ ರೀಸನೇ ಗೊತ್ತಾಗಂಗಿಲ್ಲ ನಿಮಗೆ. ಈಗ ತಾನೇ ಫೀಡಿಂಗ್ ಮಾಡೀನಿ, ಚಲೋ ಹಾಲು ಕುಡ್ತದೆ, ಎಲ್ಲ ಕುಡ್ದದ ಅಂದ್ರೂ ನನ್ನ ಮಗು ಸುಮ್ಮನೆ ಅಳಕತ್ತದ ಅಂತಂದು ನಿಮಗೊಂಥರ ಟೆನ್ಷನ್ ಆಗ್ತದೆ. ಸೊ ಯಾಕೆ ಅಳಕತ್ತದ ಅನ್ನೋದಕ್ಕೆ ರೀಸನ್ಸ್ ಭಾಳಷ್ಟು ಇರ್ಬೋದು. ಅದರಲ್ಲೂ ಒಂದು ಕಂಡೀಷನ್ ಕೋಲಿಕ್ ಅನ್ನೋ ಕಂಡೀಷನ್ನು ಆಗಿರ್ಬೋದು. ಈ ಕೋಲಿಕ್ ಅಂದ್ರೆ ಏನು, ಇದ್ರ ಸೈನ್ಸ್ ಏನು, ಹೆಂಗೆ ಗೊತ್ತಾಗ್ತದೆ ನಮ್ಮ ಮಗು ಕೋಲಿಕ್ ಆಗ್ಯದ ಅದಕ್ಕೆ ಅಳಕತ್ತದ ಮಗು ಅಂತ. ಹಂಗೆ ಕೋಲಿಕ್ ಆದ್ರೆ ನಾವೇನು ಮಾಡಬಹುದು, ಅವಾಗ ಮಗುವಿನ ಆರೈಕೆ ಯಾವ ರೀತಿ ಮಾಡ್ಬೋದು, ಅಥವಾ ರೆಮಿಡೀಸ್ ಏನು ಮಾಡ್ಬೋದು ಈ ಕೋಲಿಕ್ ಕಂಡೀಷನ್ನಿಂದ ಅದಕ್ಕೆ ಹೊರಗೆ ತರಕ, ಅಥವಾ ಡಾಕ್ಟರ್ ಹತ್ರ ಯಾವಾಗ ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋದಾಗ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡ್ರಿ, ಮತ್ತು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಫಸ್ಟ್ ಆಫ್ ಆಲ್ ಕೋಲಿಕ್ ಅನ್ನೋದು ನವಜಾತ ಶಿಶುವಲ್ಲಿ ಕಂಡು ಬರ್ತದ. ಅಂದ್ರೆ ಮಗು ಹುಟ್ಟಿ ಒಂದು 3ರಿಂದ 4ನೇ ವಾರಕ್ಕೆ ಸ್ಟಾರ್ಟ್ ಆಯಿತು ಅಂದ್ರೆ ಒಂದು 4 ತಿಂಗಳು ಅಥವಾ 6 ತಿಂಗಳ ತನಕ ಇರ್ತದೆ. ಅದಾದ್ಮೇಲೆ ತಾನಾಗೆ ಹೋಗ್ತದದು. ಈ ಕೋಲಿಕ್ ಅಂದ್ರೆ ಏನು, ಫುಲ್ ಜೋರಾಗಿ ಹೈ ಪಿಚ್ ಆಗಿ ಭಾಳ ತನ ಅಳಕತ್ತಿತ್ತು ಕಂಟಿನ್ಯೂಸ್ಲಿ ಮಗು ಅಂತಂದ್ರೆ ಅವಾಗ ಅದಕ್ಕೆ ಕೋಲಿಕ್ ಆಗಿದೆ ಅಂತ ಅರ್ಥ. ಸೊ ಇದು ಏನಿರ್ತದಲ್ಲ, ನಾ ಹೇಳ್ದಂಗೆ ಮಗು ಹುಟ್ಟಿ 2ರಿಂದ 3ನೇ ವಾರಕ್ಕೆ ಸ್ಟಾರ್ಟ್ ಆಯಿತು ಅಂದ್ರೆ ಒಂದು 4 ತಿಂಗಳು 5-6 ತಿಂಗಳ ತನಕ ಇರ್ತದೆ. ಅದಾದ್ಮೇಲೆ ಹೋಗ್ತದದು. ಈ ಥರ ಕೋಲಿಕ್ ಆಗ್ಯದ ನನ್ನ ಮಗುಗೂ ಅಂತ ಹೆಂಗೆ ಗೊತ್ತಾಗ್ತದ, ಅದು ಕೆಲವೊಂದು ಸೈನ್ಸ್. ಅಂದ್ರೆ ಮಗು ಅಂತೂ ಬಾಯಿ ಬಿಟ್ಟು ಹೇಳಕ್ಕರೆ ಆಗಂಗಿಲ್ಲ, ನಾವೇ ಅದ್ರದ್ದು ಸೈನ್ಸ್ ನೋಡಿ ತಿಳ್ಕೊಬೇಕಾಗ್ತದ. ಯಾವ್ಯಾವ ಥರ ಸೈನ್ಸ್ ತೋರಿಸ್ತದ ಮಗು ಅಂತ ಹೇಳ್ತೀನಿ. ಮೊದಲನೇದಾಗಿ ಜೋರಾಗಿ ಹೈ ಪಿಚ್ಚಲ್ಲಿ ಅಳ್ತಾ ಇತ್ತು ಮಗು ಕಂಟಿನ್ಯೂಸ್ ಆಗಿ, ಅದು ಒಂದು ಅರ್ಧ ಗಂಟೆ ತನಕ ಕಂಟಿನ್ಯೂಸ್ ಆಗಿ ಅಳಕತ್ತಿತ್ತು, ಅದೇ ಸೇಮ್ ಪಿಚ್ಚಲ್ಲಿ ಅಳಕತ್ತಿತ್ತು ಅಂತಂದ್ರೆ ಕೋಲಿಕ್ ಆಗಿರಬಹುದು ಅಂತ ಅರ್ಥ. ನೆಕ್ಸ್ಟ್ ಏನಂತಂದ್ರೆ ಮಗು ಅಳಬೇಕಾದ್ರೆ ಹಿಂದ್ಗಡೆ ಬಾಗ್ಬಿಟ್ಟು ಕೈಯೆಲ್ಲ ಮುಷ್ಟಿ ಮಾಡಿಕೊಂಡು ಕಾಲ್ ಮೇಲೆ ಕೆತ್ತಿ ಜೋರಾಗಿ ಅಳ್ತಿರ್ತಾವೆ. ಸೊ ಹಂಗಾದ್ರೂ ಟಮ್ಮಿ ಇಶ್ಯೂ, ಅದೇ ಕೋಲಿಕ್ ಆಗಿರ್ಬೋದು, ಹೊಟ್ಟೆ ಕುಟ್ಟು ಹಿಡಿದಿರ್ಬೋದು ಅಂತ ತಿಳ್ಕೊಬೇಕು. ಆಮೇಲೆ ಫ್ರೀಕ್ವೆಂಟ್ ಆಗಿ ಕಕ್ತಾ ಇರ್ಬೋದು, ಅದು ಹಂಗೂ ಮಾಡ್ತಿರ್ಬೋದು, ಅಥವಾ ಸ್ಟೂಲ್ಸ್ ಎಲ್ಲ ಕರೆಕ್ಟಾಗಿ ಪಾಸ್ ಮಾಡ್ತಿರಲ್ಲ. ಹಿಂಗೆ ಏನಾದರೂ ಈ ಥರ ಕಂಡೀಷನ್ ಕಂಡು ಬಂದ್ರೆ ಮೇ ಬಿ ಅದಕ್ಕೆ ಕೋಲಿಕ್ ಆಗಿರ್ಬೋದು ಅಂತ ತಿಳ್ಕೊಬೇಕಾಗ್ತದ. ಆಮೇಲೆ ಇನ್ನೊಂದು ಏನಂದ್ರೆ ಹೊಟ್ಟಿ ಮುಟ್ಟು ನೋಡಿದಾಗ ಗೊತ್ತೇ ಆಗ್ತದ, ಭಾಳ ಟೈಟ್ ಆಗಿರ್ತದ ಹೊಟ್ಟಿ, ಲೂಸ್ ಅನ್ಸೋದೇ ಇಲ್ಲ. ಮಗು ಆಳ್ಬೇಕಾದ್ರೆ ಹೊಟ್ಟೆ ಹಿಡ್ದೇವ ಅಂದ್ರೆ ಫುಲ್ ಟೈಟ್ ಟಮ್ಮಿ ಅನ್ನಿಸ್ತಿರ್ತದ. ಸೊ ಹಂಗೇನಾರ ಅನ್ಸಿತ್ತಂದ್ರೆ ಮಗುಗ ಗ್ಯಾಸ್ ಹಿಡ್ಕೊಂಡಿರ್ಬೋದು, ಅಂದ್ರೆ ಕೋಲಿಕ್ ಆಗಿರ್ಬೋದು ಅಂತ ಅರ್ಥ. ಈಗ ಸೈನ್ಸ್ ಎಲ್ಲ ನೋಡಿದ್ವಿ, ಅಂದ್ರೆ ಮಗುಗ ಈ ಥರ ಮಾಡಕತ್ತಿತ್ತಂದ್ರೆ ಕೋಲಿಕ್ ಆಗ್ಯದ ಅಂತ ನಮ್ಗೆ ಗೊತ್ತಾಗ್ತದೆ. ಬಟ್ ಈ ಕೋಲಿಕ್ ಯಾವ ರೀಸನಿಗೆ ಆಯಿತು, ಏನು ಕಾರಣ, ನನ್ನ ಮಗು ಯಾಕೆ ಸುಮ್ಮನೆ ಅದು ಇಷ್ಟೊಂದು ಅಳಕತ್ತು, ಯಾಕೆ ಅದಕ್ಕೆ ಟಮ್ಮಿ ಇಶ್ಯೂ ಆಯಿತು, ಇದನ್ನು ತಿಳ್ಕೊಬೇಕಾಗ್ತದ. ಇದಕ್ಕೆ ಕಾರಣ ಗೊತ್ತಾಯ್ತಂದ್ರೆ ನಾವು ಅದಕ್ಕೆ ಸೊಲ್ಯೂಷನ್ ಹುಡುಕೋದು ಈಸಿ ಆಗ್ತದಲ್ಲ, ಅದಕ್ಕೆ. ಸೊ ಇದಕ್ಕೆ ಕೆಲವೊಂದಿಷ್ಟು ಕಾರಣಗಳವ. ಮೊದಲನೇದಾಗಿ ಏನಂತಂದ್ರೆ ಮಗು ಹಾಲು ಕುಡಿಬೇಕಾರೆ, ಅಂದರೆ ಎದೆ ಹಾಲು ಕುಡಿಬೇಕಾದ್ರೆ ಹಾಲು ಜೊತೆ ಏರ್ ಕೂಡ ಸಕ್ ಮಾಡ್ತದೆ, ಅಂದ್ರೆ ಗಾಳಿ ಕೂಡ ಸಕ್ ಮಾಡಿರ್ತದೆ. ಸೊ ಆ ಗಾಳಿ ಹೊಟ್ಟೆಯಲ್ಲಿ ಹೋಗಿ ಹೊಟ್ಟೆ ಕುಟ್ಟು ಹಿಡಿಯಂಗೆ ಮಾಡ್ತದೆ. ಅದಕ್ಕೆ ಮಗು ತೀವ್ರವಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತದೆ. ಬರೀ ಇದು ಎದೆ ಹಾಲು ಕುಡಿಬೇಕಾದ್ರೆ ಅಷ್ಟೇ ಸಮಸ್ಯೆ ಆಗಲ್ಲ. ಫಾರ್ಮುಲಾ ಫೀಡಿಂಗ್ ಮಾಡಕತ್ತಿದ್ರಿ ನೀವು ಅಂದ್ರೂ ಅದು ಇದ್ದದೆ, ಅಂದರೆ ನಿಪ್ಪಲ್ಲಿಂದ ಕುಡಿಸ್ತಿರ್ತೀರಿ, ಅವಾಗೂ ನಿಪ್ಪಲ್ಲಿಂದ ಸಕ್ ಮಾಡ್ಬೇಕಾದ್ರೂ ಸ್ವಲ್ಪ ಏರ್ ಕೂಡ ಸಕ್ ಮಾಡಿರ್ತದೆ. ಆಮೇಲೆ ಗ್ಲಾಸಿಂದ ಬಟ್ಲಿಂದನೂ ಕುಡಿಸ್ತಾರ. ಸೊ ಹಂಗೆ ಕುಡಿಸ್ಬೇಕಾದ್ರೂ ಮಗು ಹಾಲು ಜೊತೆ ಸ್ವಲ್ಪ ಏರ್ ಕೂಡ ಸಕ್ ಮಾಡಿರ್ತದೆ. ಸೊ ಅವಾಗ ಮಗುಗ ಟಮ್ಮಿ ಇಶ್ಯೂ ಆಗಬಹುದು, ಅಂದ್ರೆ ಕೋಲಿಕ್ ಆಗ್ತದಂತ ಅರ್ಥ. ನೆಕ್ಸ್ಟ್ ಏನಂದ್ರೆ ಫುಡ್ ಇಂಟಾಲರೆನ್ಸ್, ಅಂದ್ರೆ ಮಗುಗೆ ಅಕಸ್ಮಾತ್ ನೀವು ಫಾರ್ಮುಲಾ ಫೀಡಿಂಗ್ ಮಾಡಕತ್ತಿದ್ರಿ, ಫಾರ್ಮುಲಾ ಮಿಲ್ಕ್ ಕೊಡತ್ತಿದ್ರಿ ಅಂತಂದ್ರೆ ಅದಕ್ಕೆ ಇಂಟಾಲರೆಂಟ್ ಇರ್ಬೋದು ಮಗು, ಅಂದ್ರೆ ಆ ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಂತಾರೆ. ಸೊ ಅದನ್ನು ಅಲರ್ಜಿ ಅಂದ್ರೆ ಅದಕ್ಕೆ ಬರಂಗಿಲ್ಲ ಮಗುಗ. ಸೊ ನೀವೇನು ಮಾಡ್ಬೇಕಂದ್ರೆ ಅದು ಫಾರ್ಮುಲಾ ಚೇಂಜ್ ಮಾಡಿಸ್ಕೋಬೇಕಾಗ್ತದ, ಡಾಕ್ಟರ್ ಹತ್ರ ಹೋಗಿ ಕೇಳಿ. ಅದು ಬರಲಾಗ್ಯದ ಮಗುಗ, ಅದಕ್ಕೆ ಟಮ್ಮಿ ಇಶ್ಯೂ ಆಗ್ಲತ್ತದ, ಕೋಲಿಕ್ ಆಗ್ಲತ್ತದ. ಸೊ ಹಾಗಾಗಿ ಚೇಂಜ್ ಮಾಡ್ಕೋಬೇಕಾಗ್ತದೆ. ಸೊ ಈ ಥರ ಫುಡ್ ಇಂಟಾಲರೆಂಟ್ ಅಥವಾ ಅಲರ್ಜೀಸ್ ಅಥವಾ ಲ್ಯಾಕ್ಟೋಸ್ ಇಂಟಾಲರೆಂಟ್ನೂ ಆಗಬಹುದು, ಅದರಿಂದನೂ ಕೋಲಿಕ್ ಆಗ್ತದೆ. ಸೊ ನೆಕ್ಸ್ಟ್ ಏನಂತಂದ್ರೆ ಅದ್ರದ್ದು ಡೈಜೆಸ್ಟಿವ್ ಸಿಸ್ಟಮ್, ಅಂದ್ರೆ ಅದರದ್ದು ಇನ್ನು ಜೀರ್ಣಾಂಗ ವ್ಯವಸ್ಥೆ ಏನಿರ್ತಲ್ಲ ಅದು ಬಲ ಆಗಿರಲ್ಲ, ಇಮ್ಯಾಚೂರ್ ಇದ್ದಿರ್ತದೆ. ಸೊ ಅದಷ್ಟು ಬಲವಾಗಿ ಆಗಿದ್ದಿಲ್ಲ ಅಂತಂದ್ರೂ ಮಗುಗ ಕೋಲಿಕ್ ಆಗಿರ್ತದೆ.
ನೆಕ್ಸ್ಟ್ ಏನಂದ್ರೆ ತಾಯಿ ಆದವಳದು ಡಯಟ್ ಹೆಂಗಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೂ ಅವಳದು ಡಯಟ್ ಹೆಂಗಿದೆ ಅದ್ರ ಮೇಲೂ ಮಗುದು ಟಮ್ಮಿದು ಏನೇ ಇಶ್ಯೂಸ್ ಇರ್ತದಲ್ಲ ಡಿಪೆಂಡ್ ಆಗಿರ್ತದೆ. ಅಂದರೆ ಎದೆ ಹಾಲು ಕುಡಿಸ್ತೀರಲ್ಲ, ಸೊ ನೀವೇನು ಫುಡ್ ತೊಗೋತೀರಿ ಅದನ್ನು ಚಲೋ ಇರಬೇಕಲ್ಲ. ನೀವು ತೊಗೊಳ್ಳೋ ಫುಡ್ ಸ್ಪೈಸಿ ಆಗಿರಬಾರ್ದು, ಹೋಗ್ನೂ ಅದು ಕರೆಕ್ಟ್ ಒಗ್ಗಬೇಕಲ್ಲ. ತಾಯಿದು ಡಯಟ್ ಅದೆಲ್ಲ ಕರೆಕ್ಟ್ ಇತ್ತು ಅಂದ್ರೆ ಅವಳು ತಗೊಳ್ಳೋ ಆಹಾರ ಸರಿಯಾಗಿತ್ತು ಅಂತಂದ್ರೆ ಮಗುಗೆ ಯಾವುದೇ ರೀತಿ ಕೋಲಿಕ್ ಪ್ರಾಬ್ಲಮ್ ಆಗೋದಿಲ್ಲ. ನನ್ನ ಮಗು ಅಳಕತ್ತದ, ಕೋಲಿಕ್ ಆಗ್ಯದ, ಅದಕ್ಕೆ ಟಮ್ಮಿ ಎಲ್ಲ ಟೈಟ್ ಆಗ್ಯದ, ಸೊ ನಾ ಏನು ಮಾಡಬಹುದು ಮನೆಗೆ ಕುಂತು ಹೋಮ್ ರೆಮಿಡೀಸ್ನು ಕೆಲವೊಂದವ ಅದು ಹೇಳ್ತೀನಿ. ಏನಂತಂದ್ರೆ ನೀವು ಅಂದ್ರೆ ತಾಯಿ ಆದವಳು ನೀವು ಎದೆ ಹಾಲು ಕುಡಿಸ್ತಿರಲ್ಲ ನಿಮ್ಮ ಮಕ್ಕಳಿಗೆ, ಸೊ ನೀವೇನು ಮಾಡ್ಬೇಕಂತಂದ್ರೆ ಯಾವಾಗೂ ಜೀರಿಗೆ ಹಾಕಿದ್ದ ನೀರು ಸ್ವಲ್ಪ ಚಂದ ಕುದಿಸ್ಬೇಕು. ನೀರೊಳಗೆ 1 ಸ್ಪೂನ್ ಜೀರಿಗೆ ಹಾಕಿ, ಅಂದರೆ ಈಗ 1 ಗ್ಲಾಸ್ ನೀರು ತೊಗೊಂಡಿದ್ರಿ ಅಂದರೆ ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ರಿ. ಅದು 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗತ್ತಲ್ಲ ಚಂದ ಕುದಿಸ್ಬೇಕು. ಕುದಿಸಿ ಅದು ನೀರು ಕುಡಿಬೇಕು, ಸಿಪ್ಪೆ ಅದೇ ಕುಡಿಬೇಕು. ಇದು ಆ್ಯಕ್ಚುಲಿ ನೀವು ಚಂದ 1 ಲೀಟರ್ ಕುದಿಸ್ಕೊಂಡು ಮಾಡಿ ಇಟ್ಕೋಬಹುದು. ಆಲ್ ಥ್ರೂ ದ ಡೇ ಸ್ವಲ್ಪ ಸ್ವಲ್ಪ ಸಿಪ್ಪು ಕುಡಿತಾ ಇರ್ಬೋದು. ನಾ ಹಿಂಗೆ ಮಾಡ್ತಿದ್ದೆ ನನ್ನ ಮಕ್ಕಳಿಗೆ. ನಾನು ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ನಾನು ಎವ್ರಿ ಡೇ ಹಾಗೆ ಮಾಡ್ತಿದ್ದೆ. ನಾನು ಜೀರಿಗೆ ನೀರೇ ಕುದಿಸ್ಕೊಂಡು ಇಟ್ಕೋತಿದ್ದೆ, ಅದೇ ನೀರೇ ನಾನು ಆಲ್ ಥ್ರೂ ದ ಡೇ ಕುಡಿತಾ ಇರ್ತಿದ್ದೆ ಸಿಪ್ಪು. ಸೊ ಅದರಿಂದ ಏನಾಗ್ತದೆ ಅಂದರೆ ನಿಮ್ಮದು ಡೈಜೆಷನ್ ಎಲ್ಲ ಕ್ಲಿಯರ್ ಆಗಿರ್ತದೆ, ಆಮೇಲೆ ಮಗುಗೂ ಹೊಟ್ಟೆ ಸಾಪ್ ಇರ್ತದೆ, ಅವ್ರನ್ನೂ ಏನೋ ಟಮ್ಮಿ ಇಶ್ಯೂಸ್ ಆಗಂಗಿಲ್ಲ. ನೆಕ್ಸ್ಟ್ ಏನಂದ್ರೆ ಹಿಂಗೆ ಪೇಸ್ಟ್ ಯೂಸ್ ಮಾಡ್ಬೋದು. ಅಂದರೆ ಮನೆಗೆ ಹಿಂಗೆ ಇರ್ತದಲ್ಲ ಅದು ಸ್ವಲ್ಪ ನೀರಾಗ ಹಾಕಿ ಪೇಸ್ಟ್ ಥರ ಮಾಡಿಕೊಂಡು ಮಗುದು ಹೊಕ್ಕಳ ಭಾಗ ಅದ್ರ ಹೊಕ್ಕಳ ಸುತ್ತ ಹಚ್ಚಬೇಕು. ಅದು ಒಣಗತನ ಬಿಡಬೇಕು, ಒಂದು 5-10 ನಿಮಿಷ ಬಿಡ್ಬೇಕು ಹಾಗೆ. ಸೊ ಅದರಿಂದನೂ ಮಗುದೇನು ಅದು ಟಮ್ಮಿ ಇಶ್ಯೂ ಇರ್ತದಲ್ಲ, ಕೋಲಿಕ್ ಏನು ಇರ್ತದಲ್ಲ ಅದು ಹೋಗ್ತದೆ. ಅಥವಾ ಮಾಮಾ ಅರ್ತ್ ಅವ್ರದ್ದು ಹಿಂಗೆ ಟಮ್ಮಿ ರೋಲ್ ಆನ್ ಅಂತ ಸಿಗ್ತದೆ, ನಾ ಅದೇ ತೊಗೊಂಡಿದ್ದೆ. ಅದು ಯೂಸ್ ಮಾಡ್ಬೋದು. ಅದಿದ್ರೆ ಈಸಿ, ನಿಮ್ಗೆ ಬೇಕಾದಾಗ ಮಗುದ ನೆವಲ್ ಏರಿಯಾಗ ಹಚ್ಬೋದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಯಾವುದಂದ್ರೆ ಪ್ರತಿ ಸಲ ಮಗು ಫೀಡಿಂಗ್ ಆದ್ಮೇಲೆ ಬರ್ಪ್ ಮಾಡಿಸ್ಬೇಕು, ಅಂದ್ರೆ ತೇಗಿಸ್ಬೇಕು ಮಗುಗೆ. ಈ ಮಗುಗೆ ಫೀಡಿಂಗ್ ಆದ್ಮೇಲೆ ತೇಗ್ಸೋದು ಭಾಳನೇ ಇಂಪಾರ್ಟೆಂಟ್. ಇಲ್ಲ ಅಂದರೆ ಈ ಥರ ಕೋಲಿಕ್ ಪ್ರಾಬ್ಲಮ್ ಆಗ್ತದೆ, ಇಲ್ಲ ಕಕ್ಕದು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಪ್ರತಿ ಸಲ ನೀವು ಫೀಡಿಂಗ್ ಆದಮೇಲೆ ಮಗುಗ ಹೆಗಲ ಮೇಲೆ ಹಾಕ್ಕೊಂಡು ಬರ್ಪ್ ಮಾಡಿಸ್ಲೇಬೇಕು. ಬರ್ಪ್ ಹೆಂಗೆ ಮಾಡಿಸ್ಬೇಕು, ಬರ್ಪ್ ಮಾಡಿಸ್ಲಿಲ್ಲ ಅಂದರೆ ಏನಾಗ್ತದೆ ಇದಕ್ಕೆ ಅನ್ನೋದಕ್ಕೆಲ್ಲ ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡೀನಿ. ಬೇಕಂದ್ರೆ ನೀವು ಆ ವಿಡಿಯೋ ಚೆಕ್ ಮಾಡ್ಬೋದು, ಕೆಳಗೆ ಕೊಟ್ಟಿರ್ತೀನಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ. ಆಮೇಲೆ ಇನ್ನೊಂದು ಏನಂದ್ರೆ ಟಮ್ಮಿ ಟೈಮ್ನು ಮಾಡಿಸ್ಬೋದು. ಹಂಗೆ ಮಾಡಿಸೋದ್ರಿಂದನೂ ಮಗುಗೇನು ಟಮ್ಮಿ ಇಶ್ಯೂ ಆಗಂಗಿಲ್ಲ. ಈ ಟಮ್ಮಿ ಟೈಮ್ ಮಾಡಿಸೋದ್ರಿಂದ ಏನು ಬೆನಿಫಿಟ್ಸ್ ಆಗ್ತಾವ, ಟಮ್ಮಿ ಟೈಮ್ ಹೆಂಗೆ ಮಾಡಿಸ್ಬೇಕು ಅನ್ನೋದಕ್ಕೂ ನಾನು ಸಪ್ರೇಟ್ ವಿಡಿಯೋ ಮಾಡೀನಿ. ಅದ್ರದ್ದು ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ, ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಈ ಟಮ್ಮಿ ಟೈಮ್ ಮಾಡಿಸೋದು, ಬರ್ಪ್ ಮಾಡಿಸೋದು ಎಲ್ಲ ಮಾಡ್ಕೊತಿದ್ರಂದ್ರೆ ಮಗುಗ ಯಾವುದೇ ರೀತಿ ಕೋಲಿಕ್ ಪ್ರಾಬ್ಲಮ್ ಆಗಲ್ಲ. ಇದೆಲ್ಲ ನಾವು ಕಾಳಜಿ ವಹಿಸ್ಕೊಂಡು ನಾವು ಮನೇಲೆ ನಮ್ಮ ಮಗು ಸಲುವಾಗಿ ಮಾಡ್ಕೋಬಹುದು. ಫ್ರೀಕ್ವೆಂಟ್ ಆಗಿ ಜಾಸ್ತಿನೇ ಅಳಕತ್ತಿತ್ತು ಮಗು, ಆಮೇಲೆ ಅದಕ್ಕೆ ಜಾಸ್ತಿ ಫೀವರ್ ಬಂದುಬಿಟ್ಟಿತ್ತು, ಜ್ವರ ಬಂದುಬಿಟ್ಟಿತ್ತು, ಆಮೇಲೆ ಸ್ಟೂಲ್ಸ್ ಪಾಸ್ ಮಾಡ್ಬೇಕಾದ್ರೆ ಬ್ಲಡ್ಡು ಪಾಸ್ ಆಗ್ಲತ್ತಿತ್ತು. ಈ ಥರ ಏನಾರ ಕಂಡೀಷನ್ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಬೇಕು. ಡಾಕ್ಟರ್ ಅವಾಗ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದರಿಂದ ಅದಕ್ಕೆ ಕೋಲಿಕ್ ಕಡಿಮೆ ಆಗ್ತದೆ. ಫೈನಲಿ ನಾ ಏನು ಹೇಳೋದಂದ್ರೆ ಈ ಕೋಲಿಕ್ ಅನ್ನೋದು ಗ್ರ್ಯಾಜುವಲಿ ಅಂದ್ರೆ 4ರಿಂದ 6 ತಿಂಗಳು ಆಗ್ತಾ ಆಗ್ತಾ ತಾನಾಗೆ ಕಡಿಮೆ ಆಗ್ತದ, ಹೋಗ್ಬಿಡ್ತದ. ಸೊ ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನು ಅವಶ್ಯಕ ಇರಂಗಿಲ್ಲ. ಬಟ್ ಕೋಲಿಕ್ ಆದಾಗ ಮಗುವಿನ ಆರೈಕೆ ಚಲೋ ಮಾಡಬೇಕಾಗ್ತದ, ಅದರಿಂದ ಮಗುನು ಖುಷಿಯಾಗಿರ್ತದ, ಚಲೋ ಬೆಳವಣಿಗೆನೂ ಆಗ್ತದ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿತ್ತು, ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.